ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹಸಿ ವಟಾಣಿಯಿಂದ ತುಂಬ ಬ್ರೇಕ್ಫಾಸ್ಟ್ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ಬೋದು. ಇವತ್ತು ನಾನೊಂದು 1 ಕಪ್ ಗೋಧಿ ಹಿಟ್ಟಿನಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಡಿಫ್ರೆಂಟ್ ಅದ್ರಿ, ತುಂಬ ಯುನಿಕ್ ಅದ. ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಮತ್ತು ಸೋಡಾ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಹಂಗಿತ್ತಂದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆನಲ್ಲಿ 1 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ 1 ಬಟ್ಲಾಗಷ್ಟೇ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ನಾನು ಏನು ಮಾಡ್ತೀನಿ, 4 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ಈಗ 4 ನಿಮಿಷ ಆಗೈತೆ, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇವು ಸಾಫ್ಟಾಗಿ ಕುದಿರ್ತಾವೆ ರೀ, ತುಂಬಾ ಬಿಸಿ ಅದ ರೀ. ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಯಾವ ಬಟ್ಲೆ ವಟಾಣಿ ತೊಗೊಂಡು ಅದರಲ್ಲೇ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ತಾಯಿದ್ದೀನಿ, ಉಪ್ಪಿಟ್ಟು ರವೆ. ಒಂದು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಹಾಕ್ತಿದ್ರಿ ಅಂದ್ರೆ ಚಿಲ್ಲಿ ಫ್ಲೆಕ್ಸ್ ಏನಾದ್ರೂ ಹಾಕೋಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಪೇಸ್ಟ್ ಮಾಡಿನೂ ಹಾಕ್ಬೋದು, ಅಥವಾ ಎರಡು ಸೇರಿಸಿ ಕುಟ್ಟಿನೂ ಹಾಕ್ಬೋದು ನೋಡಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ ಬೇಡ ಅಂದ್ರೆ ಕಿಚನ್ ಕಿಂಗ್ ಮಸಾಲಾನು ಹಾಕೋಬೋದು, ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲಾನು ಹಾಕೋಬೋದು. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಡೈಜೆಷನ್ಗೆ ಒಳ್ಳೇದಂತೇಳಿ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ. ಈ ನೀರು ಏನು ಬಿಸಿ ಅವಲ್ರಿ, ಇದನ್ನೇ ಹಾಕ್ತಾಯಿದ್ದೀನಿ. ಇದರಿಂದ ಹಾಕಿರುವ ಆ ಬಿಸಿ ನೀರಿನಿಂದ ಹಾಕಿರುವ ರವೆನೂ ಏನಾಗ್ತದೆ, ಚೆನ್ನಾಗಿ ಏನಾಗಿ ಬಿಡ್ತದೆ, ಬೇಗನೆ ನೆನೆದು ಬಿಡ್ತದೆ. ಇಲ್ಲಿ ಉಪ್ಪನ್ನು ಒಂದು ಹಾಕಿದ್ದೀನಿ. ಆಗ ಒಂದು ಕ್ಲಿಪ್ಪು ಮಿಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕ್ರಿ. ಯಾವುದೇ ರೀತಿ ಮೊಸರು, ಸೋಡಾ, ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಇದೇ ರೀತಿಯೇ ಇರಬೇಕು ನೋಡಿರಿ. ಆ ವಟಾಣಿಯನ್ನು ಕುದಿಸ್ಬಿಟ್ಟನೆ ಯಾಕೆ ಹಾಕಿನ ಅಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ರೀ. ನೋಡಿ, ಒಂದು ಮುಚ್ಚಿ 10 ನಿಮಿಷ ಸೈಡ್ಗೆ ಇಡ್ತೀನಿ. 10 ನಿಮಿಷ ಆಗ್ಯದ್ರಿ. ಆ ರವೆ ಹಿಟ್ಟು ಎಲ್ಲನೂ ಏನಾಗಿರ್ತದೆ, ಚೆನ್ನಾಗಿ ನೆಂದದ್ರಿ. ಇದನ್ನು ನಾನು ಇವತ್ತು ಇದನ್ನು ಶಾಲೋ ಫ್ರೈ ಮಾಡೋಕ್ಕಿದ್ದೀನಿ ರೀ. ಇಲ್ಲ ಅಂದ್ರೆ ನೀವು ಸ್ವಲ್ಪನೇ ಎಣ್ಣೆಯಲ್ಲಿ ಇದನ್ನು ಏನು ಮಾಡ್ಬೋದು, ಬೇಯಿಸ್ಬಿಟ್ಟು ತಿನ್ಬೋದು. ಒಂದು 5 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ನೀವು ಹಸಿ ವಟಾಣಿ ಹಾಗೆ ಹಾಕಿಬಿಟ್ರೆ ಅವು ಏನಾಗ್ತಾವ್ರಿ, ಎಣ್ಣೆ ಒಳಗೆ ಸಿಡಿದು ಬಿಡ್ತಾವೆ. ನೀವು ಕುದಿಸ್ಬಿಟ್ಟು ಹಾಕಿದ್ರೆ ಏನಾಗ್ತದೆ, ಅವು ಅವಾಗ ಎಣ್ಣೆಯಲ್ಲಿ ಸಿಡಿಯಲ್ರಿ. ಅದಕ್ಕತ್ತೇನೆ ನೀವು ಇದನ್ನು ಏನು ಮಾಡಬೇಕು, ಕುದಿಸ್ಬಿಟ್ಟು ಹಾಕಬೇಕು. ನಾನು ಉಪ್ಪನ್ನು ಹಾಕಿರುವ ಕ್ಲಿಪ್ ಮಿಸ್ ಆಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನೀವು. ನೋಡಿ, ಒಂದು ಸೈಡ್ ಏನಾದ್ಮೇಲೆ ಫ್ರೈ ಆದಮೇಲೆ ಅದನ್ನು ತಿರುಗಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ್ರಿ. 2 ಸೈಡ ಚೆನ್ನಾಗಿ ಬೇಯ್ಬೇಕ್ರಿ ಇದು. ನೋಡಿ, ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಒಳಗಡೆಯಿಂದ ಸಾಫ್ಟ್ ಇರ್ತದೆ, ರವೆ ಹಾಕಿರೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ ರೀ. ಏನು ಎಣ್ಣೆನೂ ಹಿಡಿಯಲ್ರಿ. ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ. ಒಂದು 10 ನಿಮಿಷದಲ್ಲಿನೇ ನೀವು ಏನು ಮಾಡ್ಬೋದು, ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಹಿಟ್ಟಲ್ಲ, ಅದನ್ನು ಏನು ಮಾಡ್ತೀನಿ, ಎಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತೀನಿ ನೋಡಿರಿ. ಆಮೇಲೆ ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಆ ಉಳಿದಿದ್ದನ್ನು ರೆಡಿ ಮಾಡ್ಕೊತೀನಿ ರೀ. ನೋಡಿ, ಎಲ್ಲ ಹಿಟ್ಟನ್ನ 1 ಕಪ್ ಹಿಟ್ಟಿನಲ್ಲಿ ಇಷ್ಟಾಗ್ಯಾವ್ರಿ. ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಇಲ್ಲಾಂದ್ರೆ ನೀವು ರವೆ ಬದಲಿ ಅಕ್ಕಿ ಹಿಟ್ಟನ್ನಾದ್ರೂ ಹಾಕೋಬೋದು ರೀ, ನಡೀತದೆ. ನೋಡಿ, ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಇವನು ಬಿಸಿ ಬಿಸಿ ನೋಡಿರಿ. ಹಾಗೇನೂ ತಿನ್ಬೋದು. ಮಸಾಲೆ ಇರೋದ್ರಿಂದ ನೀವು ಕಾಯಿ ಚಟ್ನಿ ಜೊತೆ ತಿನ್ಬೋದು, ಟೊಮ್ಯಾಟೊ ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ಇವು ಹಸಿ ವಟಾಣಿ ಗೋಧಿ ಹಿಟ್ಟಿನ ಪ್ಯಾನ್ಕೇಕ್ ಅಂತಲೂ ನೀವು ಕರಿಬೋದು ನೋಡಿರಿ. ಈ ಗೋಧಿ ಹಿಟ್ಟು ವಟಾಣಿ ಪ್ಯಾನ್ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ.